ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ನಿಮ್ಮೊಂದಿಗೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಸ್ನೇಹಿತರೆ, ಸನ್ಮಾನ್ಯ ಕವಿ ಚೆನ್ನವೀರ ಕಣಿವೆಯವರು ಒಂದು ಕಡೆ ಹೀಗೆ ಹೇಳಿದ್ದಾರೆ: ಬತ್ತಿ ಹೋದ ಕೆರೆಯಲ್ಲಿ ಬಂಗಲೆಗಳು ಎದ್ದು ಬಿಟ್ಟಿವೆ, ಜಲದೇವತೆಗೆ ಎಷ್ಟೊಂದು ಗೋರಿಗಳು. ಬತ್ತಿ ಹೋದ ಕೆರೆಯಲ್ಲಿ ಬಂಗಲೆಗಳು ಎದ್ದು ಬಿಟ್ಟಿವೆ, ಜಲದೇವತೆಗೆ ಎಷ್ಟೊಂದು ಗೋರಿಗಳು. ಹೌದು ಸ್ನೇಹಿತರೆ, ನಾನು ಇಲ್ಲಿ ಹೇಳುವಂತಹ ವಿಷಯನ ಸ್ವಲ್ಪ ದಯವಿಟ್ಟು ಗಮನವಿಟ್ಟು ಕೇಳಿ. ಸ್ಮಶಾನವೇ ಘಮಘಮಿಸುತ್ತಿದೆ ಶವಗಳಿಗೆ ಹಾಕಿದ ಹೂಗಳಿಂದ. ಊರೇ ನಾರುತ್ತಿದೆ ಕೊಳೆತ ಮನಸ್ಸುಗಳಿಂದ. ಸತ್ತವರ ಶವಕ್ಕೆ ಹೂವಿನ ಮಳೆ ಸುರಿಸುವ ಸಮಾಜ ಬದುಕಿರುವ ಮನುಷ್ಯನ ಮನಸ್ಸಿಗೆ ಕಲ್ಲು ಎಸೆಯುತ್ತಿರುವ ಕಾಲ ಇದಾಗಿದೆ. ಸ್ಮಶಾನದಲ್ಲಿ ಮೌನವಿದೆ, ಗೌರವವಿದೆ. ಅಂತಿಮ ಯಾತ್ರೆಗೆ ಬಂದವರ ಕಣ್ಣೀರಿನಲ್ಲಿ ನಿಜವಾದ ಮಾನವೀಯತೆ ಇದೆ. ಆದರೆ ಊರಿನ ಬೀದಿಗಳಲ್ಲಿ, ಅಲ್ಲಿ ಮುಖವಾಡಗಳ ಮೆರವಣಿಗೆ, ಅಸೂಯೆ, ದ್ವೇಷ, ಸ್ವಾರ್ಥ, ಕಪಟತನಗಳ ದುರ್ವಾಸನೆ. ಇಂದು ಮನುಷ್ಯ ಸಾಯುವವರೆಗೂ ಅವನನ್ನು ನಿಂದಿಸುವ ಜನ ಸತ್ತ ನಂತರ ಒಳ್ಳೆಯ ವ್ಯಕ್ತಿ ಎಂದು ಹೊಗಳುವ ನಾಟಕ ಮಾಡುತ್ತಿದ್ದಾರೆ. ಬದುಕಿದ್ದಾಗ ಕೈ ಹಿಡಿಯದವರು ಶವಪೆಟ್ಟಿಗೆಯ ಬಳಿ ನಿಂತು ದುಃಖದ ಅಭಿನಯ ಮಾಡುತ್ತಾರೆ. ಇದೇ ಈ ಸಮಾಜದ ವಿಪರ್ಯಾಸ. ಒಬ್ಬ ಅಗತ್ಯ ಬಿದ್ದಾಗ ದಾರಿ ಕಾಣದೆ ಸಹಾಯ ಕೇಳಿದರೆ 1000 ಪ್ರಶ್ನೆ ಕೇಳುವವರು ಸತ್ತ ಮೇಲೆ ₹1,00,000 ಹೂಹಾರ ಹಾಕಿ ಮಾನವೀಯತೆಯ ಪ್ರದರ್ಶನ ಮಾಡುತ್ತಾರೆ. ಇಂದಿನ ದಿನಗಳಲ್ಲಿ ಜೀವಂತ ಸಂಬಂಧಗಳಿಗೆ ಬೆಲೆ ಇಲ್ಲದ ಕಾಲದಲ್ಲಿ ಮರಣಕ್ಕೆ ಮಾತ್ರ ದೊಡ್ಡ ಗೌರವ ಸಿಗುತ್ತಿದೆ. ಇಂದು ಊರುಗಳು ಕಾಂಕ್ರೀಟ್ ಕಟ್ಟಡಗಳಿಂದ ಬೆಳೆಯುತ್ತಿವೆ, ಆದರೆ ಮನಸ್ಸುಗಳು ಕುಗ್ಗುತ್ತಿವೆ. ವಿದ್ಯೆ ಹೆಚ್ಚಾಗಿದೆ, ಆದರೆ ವಿವೇಕ ಕಡಿಮೆಯಾಗಿದೆ. ಮೊಬೈಲ್ಗಳಲ್ಲಿ 1000 ಸ್ನೇಹಿತರು ಇದ್ದರೂ ಸಂಕಷ್ಟದಲ್ಲಿ ಜೊತೆ ನಿಲ್ಲುವ ಒಬ್ಬ ಸ್ನೇಹಿತನು ಅಷ್ಟೇಕೆ ಮನುಷ್ಯನೂ ಕಾಣುವುದಿಲ್ಲ. ಜನರು ದೇವರ ಮುಂದೆ ತಲೆಬಾಗುತ್ತಾರೆ, ಆದರೆ ಮನುಷ್ಯನ ನೋವಿನ ಮುಂದೆ ಹೃದಯವೂ ಬಾಗುವುದಿಲ್ಲ, ಅಷ್ಟೇಕೆ ಸ್ಪಂದಿಸುವುದಿಲ್ಲ ಕೂಡ. ಕರುಣೆ ತೋರುವ ಮನಸ್ಸು ಮಾಡುವುದಿಲ್ಲ. ನೋಡಿದರೂ ನೋಡದಂತೆ ಸರಿದು ಹೋಗುವವರೇ ಹೆಚ್ಚು. ಧರ್ಮದ ಮಾತು ಹೆಚ್ಚು, ಧರ್ಮಾಚರಣೆ ಕಡಿಮೆ. ಧರ್ಮವನ್ನ ರಾಜಕೀಯ ಆಳುತ್ತಿದೆ. ಧರ್ಮದ ಅಮಲಿನಿಂದ ಅತಿ ಹುಚ್ಚು ಧರ್ಮಾಚರಣೆ. ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಏನಾಗಬಹುದು ಯೋಚಿಸಿ. ವಿದ್ಯೆ ಸಂಸ್ಕಾರರಹಿತ, ವಿದ್ಯೆಯ ಘನತೆ ತಿಳಿಯದ, ವ್ಯಕ್ತಿತ್ವ ರೂಪಿಸದ ಮೂರ್ಖರ ಕೈನಲ್ಲಿ ವ್ಯಾಪಾರೀಕರಣಗೊಂಡಿದೆ ಅಲ್ವೇ ಸ್ನೇಹಿತರೆ? ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀತಿಯ ಸಂದೇಶಗಳು ತುಂಬಿ ತುಳುಕುತ್ತವೆ, ಆದರೆ ಮನೆಯೊಳಗೆ ಮಾತೇ ಆಡದ ಸಂಬಂಧಗಳು ಕೊಳೆಯುತ್ತವೆ, ಕೊರಗುತ್ತವೆ, ಕಣ್ಣೀರಾಗುತ್ತಿವೆ. ಸ್ಮಶಾನದಲ್ಲಿರುವ ಶವಗಳಿಂದ ದುರ್ವಾಸನೆ ಬರುವುದಿಲ್ಲ, ಅವು ಮೌನವಾಗಿವೆ. ಆದರೆ ಜೀವಂತವಾಗಿರುವ ಕೆಲವರ ಮನಸ್ಸುಗಳಲ್ಲಿ ಇರುವ ದ್ವೇಷ, ಅಹಂಕಾರ, ಕಪಟತನ, ಉಳುಕುತನ, ಗೋಸುಂಬೆ ಜೀವನದಿಂದ ಸಮಾಜವೇ ಕೊಳೆತು ನಾರುತ್ತಿದೆ. ನಿಜವಾಗಿ ಸಮಾಜವನ್ನ ಹಾಳು ಮಾಡುವುದು ಬಡತನವಲ್ಲ, ಕೊಳೆತ ಮನಸ್ಸುಗಳು, ಧೂರ್ತ ಮನಸ್ಥಿತಿ. ಸ್ನೇಹಿತರೆ, ಮನುಷ್ಯ ಸಾಯುವ ಮೊದಲು ಅವನಿಗೆ ಹೂ ಕೊಡಿ, ಅವನು ಬದುಕಿರುವಾಗ ಪ್ರೀತಿ ಕೊಡಿ, ಅವನ ನೋವಿಗೆ ಸ್ಪಂದಿಸಿ, ಅವನ ಮಾನವೀಯತೆಯನ್ನ ಗೌರವಿಸಿ. ಅಲ್ಲದಿದ್ದರೆ ನಾಳೆ ಸ್ಮಶಾನಗಳು ಮಾತ್ರ ಪವಿತ್ರವಾಗಿ ಬಿಡುತ್ತವೆ, ಊರುಗಳು ಮನಸ್ಸಿನ ಶವಗಳಿಂದ ತುಂಬಿ ಬಿಡುತ್ತವೆ ಎಂಬುದಾಗಿ ಉರಗ ಎಂಬುವ ಅನಾಮಿಕ ಲೇಖಕ ಹೇಳಿರುವ ಎಷ್ಟು ಅದ್ಭುತ ಅರ್ಥ ಇದೆ ಅಲ್ವಾ?
ಸ್ನೇಹಿತರೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಕಲಿಸಬೇಕಾಗಿದೆ, ಕೊಡಬೇಕಾಗಿದೆ, ಒಮ್ಮೆ ಆಲೋಚಿಸುವ. ಹೌದಲ್ವಾ? ಎಸ್ ಎನ್ನುವುದಾದ್ರೆ ಒಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್.